ಗುಡ್ ಮಾರ್ನಿಂಗ್. ಇವಾಗ ಅರೌಂಡ್ 9:30 ಆಗಿದೆ. 9 o'clock ಅಥವಾ 8:45 9 o'clock ಎದ್ದೇಳ್ಬೇಕಂತ ಅಂದ್ಕೊಂಡೆ. ಬಟ್ ಇವಾಗ 9:30 ಆಗಿದೆ ಟೈಮು. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಮನೆ ಕೆಲಸ ಇದೆ. ಆಲ್ರೆಡಿ ಇವತ್ತು ಸ್ಯಾಟರ್ಡೆ ಬಂತು. ಆಲ್ರೆಡಿ ಜುಲೈ 3 ಮುಗೀತಿದೆ. ಜುಲೈ ಕೂಡ ಮುಗೀತಿದೆ. ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಂತ ಇದನ್ನೇ ಹೇಳೋದಕ್ಕೆ ಆಗ್ತಾಯಿಲ್ಲ. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ಮನೆ ಕೆಲಸ ಇದೆ. ಸದ್ಯ ಇವತ್ತು ಜಾಸ್ತಿ ಏನಿಲ್ಲ, ಅದೆಲ್ಲ ಮಾಡಿ ನೆಕ್ಸ್ಟು ಸ್ವಲ್ಪ ನಂದು ಏನೋ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಏನು ಮಾಡ್ತೀನಿ ಏನು ಎತ್ತ ಅಂತ ಫ್ರೆಶ್ ಅಪ್ ಆಗಿ ಪ್ಲ್ಯಾನ್ ಮಾಡಬೇಕು. ಸೊ ಫ್ರೆಶ್ ಅಪ್ ಆಗಿ ಸಿಗುವ. ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನಿಮ್ಮ ಬೆಡ್ನ ಕರೆಕ್ಟಾಗಿ ರೆಡಿ ಮಾಡಿ. ಯಾಕಂತ ಹೇಳಿದರೆ ಆ ಬೆಡ್ಶೀಟು ಹಾಗೆ ಬಿಡೋದು, ಮತ್ತು ಪಿಲ್ಲೋ ಹಾಗೆ ಹೇಗೋ ಬಿಡೋದು, ಮತ್ತು ಹಾಸಿಗೆ ಬೆಡ್ಶೀಟು ಮಲಗಿರ್ತೀವಲ್ಲ ಹೇಗೋ ಆಗಿರುತ್ತೆ ಹಾಗೆ ಬಿಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಫಸ್ಟ್ ನೀವು ಮಲಗೋ ಜಾಗ ಕೂಡ ಸ್ವಚ್ಛವಾಗಿ ಇರಬೇಕು. ಅದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನೀವು ಹೊಚ್ಕೊಂಡಿರೋ ಬ್ಲ್ಯಾಂಕೆಟ್ನ ಮಡಿಸಿ ಇಡಿ, ಓಕೆನಾ? ಆಮೇಲಿಂದ ನಿಮ್ಮ ದಿನನಿತ್ಯ ಕೆಲಸಗಳು ಏನಿರುತ್ತೋ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನಂತೂ ಫಸ್ಟು ನಾನು ಎಂಥ ಬ್ಯುಸಿ ಇದ್ರೂ, ಅಂದರೆ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಂತಂದ್ರೂ ಎಂಥ ಬ್ಯುಸಿ ಇದ್ರೂ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಹೊಚ್ಕೊಳ್ಳೋ ಬೆಡ್ಶೀಟ್ನ ಮಡಚಿ ಎತ್ತಿಡ್ತೀನಿ. ಮತ್ತು ವಸ್ತುಗಳನ್ನ ಆ ಜಾಗಕ್ಕೆ ಇಡಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ರಾತ್ರಿ ಹೊತ್ತು ಹಾಗೆ ಏನೋ ಕೆಲಸ ಮಾಡ್ತಾಯಿರ್ತೀವಿ, ಆ ವಸ್ತು ಈ ವಸ್ತುನೆಲ್ಲ ಸೈಡಲ್ಲಿ ಎಲ್ಲೆಲ್ಲೋ ಇಟ್ಟಿರ್ತೀವಿ. ಸೊ ಬೆಳಿಗ್ಗೆ ಎದ್ದಾಗಾದರೂ ಆ ವಸ್ತುಗಳನ್ನ ಆ ಜಾಗಕ್ಕೆ ಸೇರಿಸಿದ್ರೆ ಮನೆ ನೀಟಾಗಿರುತ್ತೆ. ಮತ್ತು ಆಮೇಲೆ ನೀವು ಕ್ಲೀನ್ ಮಾಡ್ಕೋಬೇಕು ಅಂದ್ರೂ ನಿಮಗೆ ಆರಾಮ ಅನಿಸುತ್ತೆ. ಅಷ್ಟೇ, ನೀವು ಬೆಡ್ನ ಯಾವಾಗನ ಕ್ಲೀನಾಗಿ ಇಟ್ಕೊಳ್ಳೋದು ಕಲೀರಿ. ಸೊ ಇದು ನನ್ನ ಬೆಡ್ಡು. ಈ ಥರ ನಾನು ಒಬ್ಬಳೇ ಇರೋದ್ರಿಂದ ಸಿಂಗಲ್ ಕಾಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಬೆಡ್ ಸ್ಪ್ರೆಡ್ನ ನೀಟಾಗಿ ಮಾಡಿ ಇಡ್ತೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಬೆಳಗ್ಗೆ ಬರಲಿ ಅಂತ ಕರ್ಟನ್ನ ಇಳಿದಿದೆ. ನೆಕ್ಸ್ಟ್ ವಿಂಡೋ ಕೂಡ ತೆಗೆದಿದ್ದೀನಿ, ಒಳ್ಳೆ ಗಾಳಿ ಬರಬೇಕು. ನಾನೇ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಹಾಗೆ ಫೇಸ್ನ ಡ್ರೈ ಆಗೋಗಿ ಬಿಡ್ತೀನಿ. ಯೂಶ್ವಲಿ ನಾನು ತುಂಬ ಕಮ್ಮಿ ಅಂದರೆ ಟವಲೆಲ್ಲ ಯೂಸ್ ಮಾಡೋದು ಒರೆಸೋದಕ್ಕೆ. ಹಾಗೆ ಟವಲ್ ಯೂಸ್ ಮಾಡಿದ್ರು ಕೂಡ ಬೇರೆ ಯಾವ್ದಾದ್ರು ಅಂದರೆ ಬಾಡಿಗೆ ಯೂಸ್ ಮಾಡ್ದಿರೋ ಟವಲ್ ಅಥವಾ ನ್ಯಾಪ್ಕಿನ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತೇಳಿದ್ರೆ ಟಿಶ್ಯೂ, ನೀವೇನೋ ಟಿಶ್ಯೂ ಯೂಸ್ ಮಾಡ್ಕೋಬೋದು. ಇಲ್ಲಾಂತೇಳಿದ್ರೆ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟರೆ ಬೇಗನೆ ಡ್ರೈ ಆಗಿಬಿಡುತ್ತೆ ವಿತಿನ್ 1 minute ಒಳಗಡೆ. ಅಷ್ಟು ನೀವು ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಳ್ಳಿ. ಸೊ ಇವಾಗ ಫೇಸ್ ಡ್ರೈ ಆದಮೇಲಿಂದ ಆ್ಯಸ್ ಯೂಶ್ವಲ್ ದಿನ ಮಾಡ್ತಾರೆ ಸ್ಕಿನ್ ಕೇರ್ ಮಾಡಿ ಸ್ವಲ್ಪ ಲೆಮನ್ ಟೀ ಕುಡಿದು ಆಮೇಲಿಂದ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಈಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಲೆಮನ್ ಟೀನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈಗ 1.5 ವಾರದಿಂದ ಲೆಮನ್ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಸ್ವಲ್ಪ ಶುಗರ್ ಹಾಕ್ಕೊಂಡು ಕುಡಿತಿದ್ದೆ. ಇವಾಗ ಶುಗರ್ ಇಲ್ಲದೆ ಹನಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಹನಿನೂ ಹಾಕ್ಕೊಳ್ದೆ ಕುಡಿಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಹೇಗೆ ಟೇಸ್ಟ್ ಇರೋದಂತ ಗೊತ್ತಿಲ್ಲ. ಟ್ರೈ ಮಾಡಿ ಇಷ್ಟ ಆದರೆ ಕುಡಿತೀನಿ, ಇಲ್ಲಾಂದರೆ ಹನಿ ಹಾಕ್ಕೊಂಡು ಕುಡಿತೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಕರೆಂಟ್ ಸ್ಟವಲ್ಲಿ ಆ್ಯಕ್ಚುಲಿ ಕಾಫಿ ಟೀ ಎಲ್ಲ ಮಾಡ್ಕೊಳ್ಳೋದು. ನೋಡಿದ್ರೆ ಕರೆಂಟೇ ಇಲ್ಲ. ಸೊ ಲೆಮನ್ ಟೀ ಮಾಡ್ಕೋಬೇಕಂತ ಹೇಳಿದ್ರೆ ಫಸ್ಟು ನೀವು ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ, ನಾನು ಈ ಕಪ್ಪಲ್ಲಿ ಕುಡಿಯೋದ್ರಿಂದ ಈ ಕಪ್ ಮೆಜರ್ಮೆಂಟಲ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಲೆಮನ್ ಟೀ ಸೊಪ್ಪು ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಹಾಕಿ ಸೋರಿಸಿ ಆಮೇಲಿಂದ ಹನಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ಈ ಥರ ಕುದಿಯೋದಕ್ಕೆ ನೀವು ಹನಿನ ಹಾಕೋದಕ್ಕೆ ಹೋಗಬೇಡಿ. ಚಿಯರ್ಸ್. ನಿಮ್ಮ ಯಾರ್ಯಾರಿಗೆಲ್ಲ ಲೆಮನ್ ಟೀ ಇಷ್ಟ, ಅಥವಾ ಕೆಲವೊಬ್ಬರು ಗ್ರೀನ್ ಟೀ ಕುಡಿತಾರೆ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಯಾರ್ಯಾರೆಲ್ಲ ಈ ಕಾಫಿ ಟೀ ಲೆಮನ್ ಟೀ ಇದೆಲ್ಲ ಕುಡಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟು ನಾನು ಆ್ಯಕ್ಚುಲಿ ಕಾಫಿ ಕುಡಿತಾ ಇದ್ದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಕಾಫಿ ಬೇಕಿತ್ತು. ಅದೇನು ಕುಡ್ದಿಲ್ಲ ಅಂತೇಳಿದ್ರೆ ಒಂಥರ ನಂಗೆ ತಲೆನೋವು ಬರುತ್ತೆ, ನನಗೆ ದಿನವೇ ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಿಲ್ಲ ಅನ್ನೋ ಥರ. ಮಧ್ಯದಲ್ಲಿ ಒಂದು ಸರ್ತಿ ಹುಷಾರು ತಪ್ಪಿದೆ. ಆ ಹುಷಾರು ತಪ್ಪಿದಾಗಿಂದ ಕಾಫಿ ಅಂದರೆ ಒಂಥರ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು. ಆಮೇಲೆ ಬೂಸ್ಟ್ ಕುಡಿತಾ ಇದೆ. ಚೆನ್ನಾಗಾಗಿದೆ. ಆಮೇಲೆ ಬೂಸ್ಟ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬೂಸ್ಟ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲಿಂದ
ಅದನ್ನು ಒಂದು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಕುಡಿದೆ. ಆಮೇಲಿಂದ ಇವಾಗ ಅನಿಸ್ತು ಸ್ವಲ್ಪ ಶುಗರ್ನ ಕಮ್ಮಿ ಮಾಡೋದ ಅಂತ. ಅದಕ್ಕೋಸ್ಕರ ಈಗ ಬೂಸ್ಟ್ ಕುಡಿಯೋದು ಬಿಟ್ಟು ಲೆಮನ್ ಟೀಗೆ ಸ್ವಿಚ್ ಆಗಿದ್ದೀನಿ. ಇವಾಗ ಇದನ್ನು ಹನಿ ಹಾಕೊಂಡು ಕುಡಿತೀನಿ. ಆ್ಯಕ್ಚುಲಿ ಹನಿ ಇಲ್ಲದೇನೆ ಕುಡಿಬೇಕನ್ನೋದು ನಾನು ಅಂದ್ಕೊಂಡಿರೋದು, ಬಟ್ ಆಗುತ್ತಾ ಆಗಲ್ವ ಅಂತ ಗೊತ್ತಿಲ್ಲ, ನೋಡೋಣ. ಲೆಮನ್ ಟೀ ಕುಡ್ದಾಯಿತು. ಇವಾಗ ತಿಂಡಿಗೆ ದೋಸೆ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ದೋಸೆ ಹಿಟ್ಟು ಮಾಡಿಕೊಟ್ಟಿದ್ರು ಲಾಸ್ಟ್ ವೀಕ್ ಬಂದಾಗ. ಸೊ ದೋಸೆ ಹಿಟ್ಟಿತ್ತು, ಅದಕ್ಕೋಸ್ಕರ ದೋಸೆ ಮಾಡ್ಕೊತಾ ಇದ್ದೀನಿ. ಆನಿಯನ್ ದೋಸೆ ಮಾಡ್ಕೊತಾ ಇದ್ದೀನಿ. ಆನಿಯನ್ ದೋಸೆ ರೆಡಿ ಆಗ್ತಿದೆ. ನೀವು ಈರುಳ್ಳಿ ದೋಸೆನ ಮಾಡ್ಕೋಬೇಕು ಅಂತ ಹೇಳಿದ್ರೆ ದೋಸೆನ ನೀವು ನಾರ್ಮಲಾಗಿ ಹಾಕೋತಿರಲ್ಲ, ಅಂದರೆ ಅಗಲವಾಗಿ, ಆ ಥರ ಜಾಸ್ತಿ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಇವಾಗ ಈ ಥರ ಪುಟಾಣಿಯಾಗಿ ಹಾಕೋಬೇಕು, ಅಂದರೆ ದಪ್ಪನೂ ಹಾಕೋಬೇಡಿ. ಇದು ತೆಳ್ಳಗೇನೆ, ತುಂಬ ತೆಳ್ಳಗೆ ಇದೆ. ಸೊ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದೆ, ಅಂದರೆ ಕಟ್ಟರಲ್ಲಿ. ಈ ಕಟ್ಟರ್ ಇದ್ದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಪರ್ಚೇಸ್ ಮಾಡಿ, ಎಲ್ಲ ಕಡೆಯೂ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಆಫ್ಲೈನಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಸೊ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ದೋಸೆನ 2 ಕಡೆಯೂ ರೋಸ್ಟ್ ಮಾಡಬೇಕು. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ನೀವು ಕೆಳಗಡೆಗೆ ಆಯಿಲ್ ಹಾಕೋದೇನು ಬೇಕಾಗಿಲ್ಲ, ಮೇಲ್ಗಡೆ ಮಾತ್ರ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ. ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಆನಿಯನ್ ದೋಸೆ ಜೊತೆ ಚಾಪ್ಸ್, ಮಟನ್ ಚಾಪ್ಸ್, ಸಖತ್ ಕಾಂಬೋ. ಮಟನ್ ಚಾಪ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ಯಾವುದಾದ್ರೂ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಇವಾಗ ತಿಂಡಿ ತಿಂದು ಆಮೇಲೆ ನಂಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡೋದಕ್ಕೆ ಹೋಗಬೇಕು. ದೋಸೆ ಅಂತೂ ಸಖತ್ತಾಗಿದೆ, ಸೂಪರಾಗಿದೆ. ನೀವು ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾರ್ಮಲ್ ದೋಸೆ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಈರುಳ್ಳಿ ದೋಸೆ, ನನಗೆ ಈರುಳ್ಳಿ ದೋಸೆ ಮತ್ತು ಮೊಟ್ಟೆ ದೋಸೆ ಇದೆಲ್ಲ ತುಂಬ ಇಷ್ಟ. ಮೊಟ್ಟೆ ದೋಸೆ ಹೇಗೆ ಮಾಡೋದಂತ ನಾನು ಯಾವುದಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಾಂದರೆ ಹೆಂಗಿರೋ ದೋಸೆ ಇಟ್ಟಿದೆ ನೈಟ್ ಅಥವಾ ಮಧ್ಯಾಹ್ನ ಮಾಡಿಕೊಂಡ್ರು ವೀಡಿಯೋದಲ್ಲಿ ಹಾಕ್ತೀನಿ. ಇವಾಗ ನನ್ನ ಕೆಲಸ ಸ್ವಲ್ಪ ಏನೋ ನನ್ನ ಕೆಲಸ ಇತ್ತು, ಅದು ಮುಗೀತು. ಅದೇನು ಕೆಲಸ ಏನು ಅಂತ ಆ ಕೆಲಸ ಮುಗ್ದ ಮೇಲಿಂದ ಹೇಳ್ತೀನಿ. ಫಸ್ಟೇ ಹೇಳ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ ನನಗೆ. ಇವಾಗ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತೀನಿ. ಒಂದು ಒಳ್ಳೆ ಫಿಲಮ್ ಸಿಕ್ಕಿದೆ, ಆ ಫಿಲಮ್ ನೋಡಿ ಆಮೇಲಿಂದ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ಮನೆ ಕ್ಲೀನ್ ಮಾಡಬೇಕು. ಮನೆ ಕಸ ಗುಡಿಸಿ ಒರೆಸಿ, ಇನ್ನೂ ಟೈಮ್ ಇದೆ ನನಗೆ. ಸೊ ಮನೆ ಕಸ ಗುಡಿಸಿ ಒರೆಸಿ ಆಮೇಲಿಂದ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋತೀನಿ. ಈಗ ಶನಿವಾರ ಅಲ್ವಾ, ದೀಪ ಹಚ್ಚಬೇಕು. ಸೊ ಈಗ ನಾನು ತಿಂತಾ ಇರೋದು ಬಂದು ರಾಗಿ ಬೈಟ್ಸ್ ಅಂತ. ನಿಮಗೇನೋ ಸ್ವೀಟ್ ಕ್ರೇವಿಂಗ್ಸ್ ಏನಾರು ಆದರೆ ಇದನ್ನು ತೆಗೆದಿಟ್ಕೊಳ್ಳಿ. ಸೊ ದಟ್ ಇದು ನೋ ಶುಗರ್ ಆ್ಯಡೆಡ್. ರಾಗಿಯಿಂದ ಮಾಡಿರೋದು, ಹೆಲ್ತಿ ಕೂಡ. ಇದನ್ನು ನೀವು ಹಾಲು ಕೂಡ ಹಾಕ್ಕೊಂಡು ತಿನ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ತಿನ್ಬೋದು. ನಾನು ಸುಮ್ಮನೆ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಇದನ್ನು ತಿಂತೀನಿ. ಸೊ ಈಗ ಮೂವಿ ನೋಡಿ ಆಮೇಲೆ ಸಿಗ್ತೀನಿ. ಆ ಮೂವಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದ್ರ ರಿವ್ಯೂ ಹೇಗಿತ್ತು ಅಂತ ನಿಮ್ಗೆ ಹೇಳ್ತೀನಿ. ಸೊ ದಟ್ ನೀವು ನೋಡಿ ಮಜಾ ಮಾಡಿ. ಈಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ದೆ, ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಾಯಿತು. ಸೊ ಯಾವಾಗಲೂ ಹೇಳೋ ಥರ ನೀವು ಕೂಡ ನಿಮ್ಮ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಸ್ವಚ್ಛವಾಗಿ ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ನೀವು ಎಷ್ಟು ಗಲೀಜಾಗಿ ನೀವಿರೋ ಜಾಗನ ಇಟ್ಕೋತಿರೋ ಅಷ್ಟು ನೆಗೆಟಿವ್ ಎನರ್ಜಿ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ನಿಮಗೆ ಮನಃಶಾಂತಿ ಇರೋಲ್ಲ, ಅಥವಾ ಯಾವುದೇ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋಲ್ಲ, ಅಥವಾ ಲೇಝಿ ಫೀಲ್ ಆಗುತ್ತೆ. ಮತ್ತು ನೀವು ಮಾಡೋ ಕೆಲಸಗಳಿಗೆ ಏನಾದರೂ ತಡೆ ಬರ್ಬೋದು. ಅದಕ್ಕೋಸ್ಕರ ನೀವಿರೋ ಜಾಗನ ಎಷ್ಟು ಸ್ವಚ್ಛವಾಗಿ ಇಟ್ಕೋತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಮೈಂಡ್ ಇರುತ್ತೆ. ಸೊ ಮೈಂಡ್ ಚೆನ್ನಾಗಿದ್ದಾಗ ನೀವು ಲೇಝಿ ಆಗದೆ ಚೆನ್ನಾಗಿ ಕೆಲಸ ಮಾಡ್ತೀರಾ, ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತೀರ. ಅದಕ್ಕೋಸ್ಕರ ಟೆರೇಸ್ ಎಲ್ಲ ಕ್ಲೀನ್ ಮಾಡಿದೆ, ಯಾಕಂದರೆ ನಾನು ಇರೋದು 4th ಫ್ಲೋರಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಫುಲ್ ಟೆರೇಸ್ ಎಲ್ಲ ತೊಳೆದು ನೀಟಾಗಿ ನೀರು ಹಾಕಿ, ಯಾಕಂತ ಹೇಳಿದ್ರೆ ಇವಾಗ ಈ ಟೆರೇಸ್ ಏನೋ ನಾನು ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲೆಲ್ಲ ಕಾಲು ಧೂಳು ಎಲ್ಲ ಏನಿರುತ್ತೆ ತುಳ್ಕೊಂಡು ಹೋಗಿದ್ದೆಲ್ಲ ಮನೆಯೊಳಗೆಲ್ಲ ಮತ್ತೆ ಗಲೀಜಾಗುತ್ತೆ. ಅದು ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗೆಲ್ಲ ನೀಟಾಗಿ ಕ್ಲೀನಾಗಿದೆ. ಸೊ ಇವಾಗ ನೆಕ್ಸ್ಟ್ ಸ್ನಾನ ಮಾಡಿ ಇನ್ನೇನು ಸಾಯಂಕಾಲನೇ ಆಗಿಬಿಡ್ತು. ದೇವ್ರಿಗೆ ದೀಪ ಹಚ್ಚಬೇಕು. ಮಧ್ಯಾಹ್ನ ಊಟನ ಮಾಡಿಲ್ಲ. ಸೊ ಈಗ ಊಟಕ್ಕೆ ಅದೇ ನಾನು ಯಾವಾಗಲೂ ಮಾಡ್ಕೋತೀನಲ್ಲ ಪೌಡರ್ದು ಗಂಜಿ ಥರ, ಅದಕ್ಕೆ ಇವತ್ತು ಸ್ವಲ್ಪ ಚಾಕೋಸ್ ಥರ ಅಂದರೆ ರಾಗಿ ಬೈಟ್ಸ್ ತರಿಸಿದ್ದೀನಲ್ಲ, ಆ ರಾಗಿ ಬೈಟ್ಸ್ನ ಹಾಕ್ಕೊಂಡು ಊಟನ ಮಾಡ್ತೀನಿ. ಯಾಕಂತ ಹೇಳಿದರೆ ಬೆಳಗ್ಗೆ ಮಟನ್ ತಿಂದಿದ್ದಲ್ಲ, ಸೊ ಅದಕ್ಕೆ ಅಷ್ಟು ಹಸ್ವಾಗ್ತಿಲ್ಲ. ಅದಕ್ಕೋಸ್ಕರ ತಿಂದರೆ ಸಾಕಾಗುತ್ತೆ.
ನೈಟ್ ಅಡುಗೆ ಏನಾದರೂ ಮಾಡ್ಕೋತೀನಿ, ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೋತೀನಿ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಬೇಕು ಊಟ ಮಾಡಿ. ಓಕೆ, ಈ ಥರ ಪೌಡರ್ನ ಹಾಕ್ಕೊಂಡು ಗಂಜಿ ಮಾಡ್ಕೊಂಡಿದ್ದೀನಿ. ಇದು ನೀರಲ್ಲಿ ಮಾಡ್ಕೊಂಡಿದ್ರೆ ಯೂಶ್ವಲಾಗಿ ಟೈಮ್ ಇಲ್ದಿದಾಗ, ಅಂದರೆ ಮನೇಲಿ ಹಾಲು ಇಲ್ದಿದಾಗ ಅಥವಾ ಟೈಮ್ ಇಲ್ದಿದಾಗ ಬರೀ ನೀರಲ್ಲಿನೇ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಕುಡಿಬೋದು. ಆ್ಯಕ್ಚುಲಿ ಬರೀ ನೀರಲ್ಲಿ ಕೂಡ ನೀವು ಕುಡಿಬೋದು. ಬಟ್ ನಾನಿವತ್ತು ಹಾಲಿತ್ತು ಮನೇಲಿ, ಸೊ ಅದಕ್ಕೆ ಅರ್ಧ ಕಪ್ ನೀರು ಹಾಕ್ಕೊಂಡು ಗಂಜಿ ಮಾಡ್ಕೊಂಡಿದ್ದೀನಿ. ಸೊ ಈ ಗ್ಲಾಸಲ್ಲಿ, ಈ ಥರ ಗ್ಲಾಸಲ್ಲಿ, ಸೊ ಇವಾಗ ಇನ್ನು ಅರ್ಧ ಕಪ್ಪು ಹಾಲು ಆ್ಯಡ್ ಮಾಡ್ಕೊತೀವಿ. ಇದಕ್ಕೆ ಯಾವುದೇ ಥರ ಶುಗರ್ ಆಗಲಿ ಏನೂ ಬೇಡ. ಸೊ ನೀವು ಯಾರೋ ಡಯಟ್ ಮಾಡೋರು ಕೂಡ ಇದನ್ನು ಮಾಡ್ಕೋಬೋದು. ಆ್ಯಂಡ್ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವು ತಿಕ್ಕಬೇಕಂತ ಹೇಳಿದ್ರೆ ಒಂದು ಸತಿ ಬಾಯ್ಲ್ ಮಾಡ್ಕೊಳ್ಳಿ. ನನಗೆ ಈ ಥರ ಓಕೆ, ಯಾಕಂದರೆ ನಾನು ಇವಾಗ ರಾಗಿ ಬೈಟ್ಸ್ ಇರ್ತಲ್ಲ ಬೆಳಗ್ಗೆ ಸುಮ್ಮನೆ ಅಂದರೆ ಸ್ವೀಟ್ ಕ್ರೇವಿಂಗ್ ಆದಾಗ ತಿನ್ನೋದಂತ ತೋರಿಸಿದ್ನಲ್ಲ, ಅದನ್ನೇ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ತಿಂತೀನಿ. ಸೊ ಇದು ನನ್ನ ಲಂಚ್. ರಾಗಿ ಬೈಟ್ಸ್ನ ಆ್ಯಡ್ ಮಾಡಿಕೊಂಡೆ. ಸೊ ನಿಮಗೆ ಇದಕ್ಕೆ ಶುಗರ್ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ. ನಿಮ್ಗೆ ಹಂಗೂ ಸ್ವೀಟ್ ಬೇಕಂತ ಹೇಳಿದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡು ತಿನ್ಬೋದು. ನನಗೆ ಇಷ್ಟು ಸ್ವೀಟ್ ಸಾಕು, ನಾನು ತುಂಬ ಸ್ವೀಟ್ ಏನು ತಿನ್ನೋಲ್ಲ, ಅದಕ್ಕೋಸ್ಕರ. ಸೊ ಇಷ್ಟೇ, ಲಂಚ್ ರೆಡಿ. ಇವಾಗ ತಾನೇ ಸ್ನಾನ ಮಾಡ್ಕೊಬಂದೆ. ಈಗ ದೇವ್ರಿಗೆ ದೀಪ ಹಚ್ಚಬೇಕು. ದೀಪ ಹಚ್ಚಿ ಆಮೇಲಿಂದ ಏನಾದ್ರು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ ಅಂತ ಇದ್ದೀನಿ. ನೋಡೋದು ಮನೆ ಎಷ್ಟು ದೊಡ್ಡ ದೇವ್ರ ಮನೆ ಇದೆ, ಎಷ್ಟು ಆಡಂಬರವಾಗಿದೆ ಅನ್ನೋದೆಲ್ಲ ಮ್ಯಾಟ್ರ್ ಆಗೋದು. ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅನ್ನೋದು. ಜೀವನದಲ್ಲಿ ಎಷ್ಟೊಂದು ನೆಗೆಟಿವಿಟಿ ಇರುತ್ತೆ. ಸೊ ಆವಾಗ ನೀವು ಈ ಥರ ದೇವರಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೆಗೆಟಿವಿಟಿ ಬರೀ ದುಷ್ಟಶಕ್ತಿಗಳಿಂದ ಅಲ್ಲ, ನಿಮ್ಮ ಜೊತೆ ಇರೋದ್ರಿಂದನೂ ಇರುತ್ತೆ. ಆವಾಗ ಈ ಥರ ದೇವರು ಇದ್ದರೆ, ನಿಮ್ಮ ಜೊತೆ ದೇವ್ರ ಶಕ್ತಿ ಇದ್ದರೆ ಅಥವಾ ನಿಮ್ಮ ತಂದೆ ತಾಯಿ ಆಶೀರ್ವಾದ ಇದೆ, ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಸೊ ಲೆಫ್ಟ್ ಓವರ್ ಕೈಮಾ ಇತ್ತು, ಅದಕ್ಕೆ ಇವಾಗ ಅದನ್ನು ಫುಲ್ಲು ಡ್ರೈ ಮಾಡಿ ಕಟ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಈ ಥರ ಇವಾಗ ಈ ಕೈಮನ್ನ ಡ್ರೈ ಮಾಡೋದಕ್ಕಂತೆ ಹಾಕಿದ್ದೀನಿ. ಅದು ಚೆನ್ನಾಗಿ ಆ ಮಾಯಿಶ್ಚರ್ ಎಲ್ಲ ಅಂದರೆ ರಸ ಎಲ್ಲ ಹೀರ್ಕೋಬೇಕು. ಸೊ ಅಲ್ಲಿವರೆಗೂ ಕಮ್ಮಿ ಉರಿಲಿ ನೀವು ಅದನ್ನು ಡ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಆವಾಗಲೇ ಹೇಳ್ದಂಗೆ ಕಟ್ಲೆಟ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ಏನಿದು ಆಲೂಗೆಡ್ಡೆ ಪೊಟ್ಯಾಟೋನ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನಾನು ಒಬ್ಬಳೇ ಇರೋದ್ರಿಂದ 2 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕೈಮನ ಈ ಥರ ಡ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು, ನೀವು ಬೇಕಾದ್ರೂ ಆಯಿಲ್ ಆದರೂ ಯೂಸ್ ಮಾಡ್ಕೊಳ್ಳಿ, ಏನಾದರೂ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ನೀವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲೇ ಮಾಡ್ಕೋಬೋದು, ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ ಸ್ಪೂನಲ್ಲಿ ಮಾಡ್ತಿದ್ದೀನಿ. ಸೊ ಇವಾಗ ಚೆನ್ನಾಗಿ ಪೊಟೆಟೊ ಸ್ಮ್ಯಾಶ್ ಆಗಿದೆ. ಈ ಸ್ಮ್ಯಾಶ್ ಆಗಿರೋ ಪೊಟೆಟೊಗೆ ಫಸ್ಟ್ ಕಟ್ಲೆಟ್ಗೆ ನಮಗೆ ಆನಿಯನ್ ಬೇಕು. ನೀವು ಬೇಕಂದರೆ ಚಿಲ್ಲಿ ಯೂಸ್ ಮಾಡ್ಬೋದು, ನಾನು ಚಿಲ್ಲಿ ಯೂಸ್ ಮಾಡಲ್ಲ, ಆನಿಯನ್ ಬೇಕು. ಸೊ ಅದು ಆನಿಯನ್ ಎಷ್ಟು ಹಾಕೋತೀನಿ ಅಂತ ಹೇಳಿದ್ರೆ 1.5 ಆನಿಯನ್ ಹಾಕೋತೀನಿ. ಆನಿಯನು ನಿಮ್ಗೆ ಯಾವ ಥರ ಬೇಕೋ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನು ಆವಾಗಲೇ ಆಲ್ರೆಡಿ ಅರ್ಧ ಆನಿಯನ್ ಹಾಕ್ಕೊಂಡಿದ್ದೆ. ಸೊ ಇವಾಗ ಇನ್ನರ್ಧ ಆನಿಯನ್ ಹಾಕೋತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಿಮ್ಮ ಹತ್ರ ಈ ಥರ ಕಟ್ಟರ್ ಇದ್ದರೆ, ವೆಜಿಟೇಬಲ್ ಕಟ್ಟರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಬೇಕಾದ್ರೆ ಚಿಲ್ಲಿ ಹಾಕೋಬೋದು. ನಾನು ಆಮೇಲಿಂದ ಸ್ವಲ್ಪ ಪೌಡರ್ಸ್ ಯೂಸ್ ಮಾಡ್ತೀನಿ ಖಾರಕ್ಕೆ, ಅದಕ್ಕೋಸ್ಕರ ಒಂದು 2 ಸಣ್ಣ ನಿಮ್ಮ ಸೈಜ್, ನಾನು ಸಣ್ಣಕ್ಕೆ ಇಟ್ಬಿಟ್ಟು ನಿಮ್ಗೆ ಯಾವ ಸೈಜ್ ಅಂದರೆ ಆ ಸೈಜ್ ಇಟ್ಕೊಂಡು ನಾನು ತುಂಬ ಸಣ್ಣಕ್ಕೆ ಇಟ್ಕೊತೀನಿ. ಸೊ ದಟ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ.
ನೋಡಿ ಈ ಥರ ಇಷ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಎಲ್ಲ ಈರುಳ್ಳಿನ ಒಳಗಡೆ ಹಾಕ್ಕೊಳ್ಳೋದು, ಸ್ಮ್ಯಾಶ್ ಮಾಡ್ಕೊಳ್ಳೋದು ಪೊಟೆಟೊ ಒಳಗಡೆ. ನೋಡಿ ಕಣ್ಣು ರೀತಿ ಇವಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡಾಯ್ತು. ನಾನೇ ಓನಾಗಿ ಮಾಡ್ತಾರೋ ರೆಸಿಪಿ ಇದು, ಗೊತ್ತಿಲ್ಲ ಹೇಗೆ ಬರುತ್ತೆ ಏನೋ ಅಂತ. ಜಸ್ಟ್ ಕೈಮಾ ಮಿಕ್ಕಿತ್ತಲ್ಲ, ಸೊ ಅದಕ್ಕೋಸ್ಕರ ಯಾಕೆ ಸಾಂಬಾರೇನು ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು, ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಕೈಮಾ, ಅದ್ರ ಬದಲು ರೋಸ್ಟ್ ಥರ ಮಾಡಿ ಕಟ್ಲೆಟ್ ಮಾಡ್ಕೊಳ್ಳೋಣ ಅಂತ. ಮತ್ತು ಆಲೂಗೆಡ್ಡೆನೂ ತುಂಬ ದಿನ ಆಗಿತ್ತು ತಂದಿಟ್ಟು, ಸುಮ್ಮನೆ ಹಂಗೆ ಇಟ್ಟರೆ ಮೊಳಕೆ ಬಂದು ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಯೂಸ್ ಮಾಡ್ಕೊಂಡು ಏನಾದ್ರು ಒಂದು ರೆಸಿಪಿ ಮಾಡೋಣ ಅಂದಾಗ ಕಟ್ಲೆಟ್ ಮಾಡ್ಕೊಬೋದಲ್ಲ ಅಂತ ಅನಿಸ್ತು. ಅದಕ್ಕೆ ಇವಾಗ ಕಟ್ಲೆಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡೆ ಪೊಟೆಟೊ ಮತ್ತು ಆನಿಯನ್ನ. ಸೊ ಇವಾಗ ಇದಕ್ಕೆ ನೀವು ಫ್ರೈ ಮಾಡಿ ಇಟ್ಕೊಂಡಿರೋ ಕೈಮನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಕೈಮನ, ಬಿಕಾಸ್ ಅದರೊಳಗೆ ಸಾರಾಂಶ ಇರುತ್ತೆ, ಸಾರಿನ ಅಂಶ ಇರುತ್ತೆ, ಸಾರಾಂಶ ಅಲ್ಲ ಸಾರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕಿರಲ್ಲ, ಸೊ ಆ ತುಪ್ಪನ ಹಾಕೋಬಿಡ್ತೀನಿ, ಜಾಸ್ತಿ ಮುಕ್ಕಿಲ್ಲ, ಸ್ವಲ್ಪ ಸುಮ್ಮನೆ ವೇಸ್ಟ್ ಮಾಡೋದಂತ. ಸೊ ಕೈಮನ ಕೈಯಲ್ಲೇ ಈ ಥರ ಪೌಡರ್ ಮಾಡ್ಕೋತೀನಿ, ಸ್ಪೂನಲ್ಲಿ ಮಾಡಿದ್ರೆ ಪೌಡರ್ ಆಗಲ್ಲ, ಅದಕ್ಕೋಸ್ಕರ ಕೈಯಲ್ಲೇ ಪೌಡರ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ನಿಮ್ಮ ಮನೇಲಿ ಏನೋ ಲೆಫ್ಟ್ ಓವರ್ ಈ ಥರ ಕೈಮಾ ಅಥವಾ ಚಿಕನ್ ಏನಾದ್ರು ಮಾಡಿರ್ತೀರ, ಅದೆಲ್ಲ ಇದ್ದಾಗ ಈ ಥರ ರೆಸಿಪಿನ ನೀವು ಕೂಡ ಏನಾದ್ರು ಟ್ರೈ ಮಾಡ್ಬೋದು. ನೀವು ಯಾರಾದರೂ ಆಲ್ರೆಡಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನ್ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಈ ರೆಸಿಪಿನ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿಕೊಂಡು ತಿನ್ನಿ. ತುಂಬ ಸಣ್ಣ ಸಣ್ಣ ಪೌಡರ್ ಮಾಡ್ಕೊಳ್ಳಿ, ಬೇಕಾದ್ರೆ ನೀವು ಮಿಕ್ಸಿಲೂ ಹೊಡ್ಕೊಬೋದು. ಕೈಮಾ ಆಗಿರೋದ್ರಿಂದ ಆರಾಮ ಕೈಯಲ್ಲೇ ಅದನ್ನು ಚಿಮ್ಕೋಬೋದು. ಮತ್ತು ಇದನ್ನು ನೀವು ವೆಜ್ ಅವ್ರು ಕೂಡ ಮಾಡ್ಕೋಬೋದು. ಇದನ್ನು ನೀವು ಬೇಕಾದ್ರೆ ವೆಜ್ ಅವರು ಆಲ್ಟರ್ನೇಟಿವ್ ಆಗಿ ಸೋಯಾ ಬೀನ್ಸ್ ಇರುತ್ತಲ್ಲ, ಸೋಯಾನ ಯೂಸ್ ಮಾಡ್ಬೋದು. ಸೋಯಾನ ಮಿಕ್ಸಿಲಿ ಹೊಡ್ಕೋಬೇಕಾಗುತ್ತೆ, ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ಪೌಡರ್ ಥರ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನೀವು ಪನ್ನೀರನ್ನ ಯೂಸ್ ಮಾಡ್ಬೋದು, ಮಶ್ರೂಮ್ ಆಗಲ್ಲ, ಚೆನ್ನಾಗಿರಲ್ಲ ಗ್ರೈಂಡ್ ಮಾಡಿದ್ರೆ. ಪನ್ನೀರನ್ನ ನೀವು ಗ್ರೈಂಡ್ ಮಾಡಿ ಯೂಸ್ ಮಾಡ್ಬೋದು, ಅಥವಾ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇವಾಗ ಈ ಥರ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಅಡುಗೆ ಅಂದರೆ ಒಂದು ಆರ್ಟ್ ಇದ್ದಂಗೆ. ಇವಾಗ ನೀವು ಹೇಗೆ ಪೇಂಟಿಂಗ್ ಮಾಡ್ತೀರಾ, ಡ್ರಾಯಿಂಗ್ ಮಾಡ್ತೀರಾ, ಅಥವಾ ಸ್ಟೈಲ್ ಮಾಡ್ತೀರಾ, ಫ್ಯಾಷನ್ ಡಿಸೈನಿಂಗ್, ಇದೆಲ್ಲ ಹೇಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಟ್, ಅದೇ ಥರ ಅಡುಗೆ ಕೂಡ ಒಂದು ಆರ್ಟ್. ಇದರಲ್ಲಿ ನೀವು ಹೊಸ ಹೊಸ ಥರ ಟ್ರೈ ಮಾಡ್ಬೋದು, ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು, ಅಥವಾ ಇರೋ ರೆಸಿಪಿನೇ ಒಂದು ಸ್ವಲ್ಪ ಅದಲು ಬದಲು ಮಾಡಿ ಟ್ರೈ ಮಾಡ್ಬೋದು. ಮತ್ತು ಇರೋದನ್ನು ಅಚ್ಚುಕಟ್ಟಾಗಿ ಇರೋ ಥರನೇ ನೀವು ಮಾಡಿ ಬಡಿಸ್ಬೋದು. ಫಸ್ಟ್ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ನಿಜವಾಗೂ ಪೇಷನ್ಸ್ ಇರಬೇಕು. ಲೈಫಲ್ಲಿ ಪೇಷನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಪೇಷನ್ಸ್ ಕಮ್ಮಿನೇ. ಬಟ್ ಅಡುಗೆ ಮಾಡ್ಬೇಕಾದ್ರೆ ನಂಗೆ ಪೇಷನ್ಸ್ ಇದೆ. ಓಕೆ, ನಾನು ಬೇಗ ಆಗಿಬಿಡ್ಬೇಕು, ಹಂಗಾಗ್ಬಿಡ್ಬೇಕು, ಹಿಂಗಾಗಿಬಿಡ್ಬೇಕು ಅಂತಂದರೆ ಆಗಲ್ಲ. ನೀವು ಪೇಷನ್ಸಿಂದ ಮಾಡಿದಾಗ ಚೆನ್ನಾಗಾಗುತ್ತೆ. ಆಮೇಲಿಂದ ನೀವು ಇಷ್ಟಪಟ್ಟು ಅಡುಗೆನ ಮಾಡಬೇಕು. ಯಾರ್ದೋ ಕಷ್ಟಕ್ಕೋಸ್ಕರ ಮಾಡಿದ್ರೆ ಅಡುಗೆ ಚೆನ್ನಾಗಿರಲ್ಲ. ಓಕೆನಾ? ಸೊ ನೀವು ಇಷ್ಟಪಟ್ಟು ಮಾಡಿದಾಗ ಅಡುಗೆ ಚೆನ್ನಾಗಾಗುತ್ತೆ. ಸೊ ಮೇಯ್ನ್ ಥಿಂಗ್ ಏನಂದರೆ ಇಷ್ಟಪಟ್ಟು ಅಡುಗೆನ ಮಾಡಿ, ಆವಾಗ ರುಚಿನೂ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಅಡುಗೆಯಿಂದ ಸ್ಟಾರ್ಟ್ ಮಾಡಿ.
ಮತ್ತು ಬೇಸಿಕ್ ಅಡುಗೆ ನಾಲೆಡ್ಜ್ ಅಂತೂ ಎಲ್ಲರಿಗೂ ಬೇಕೇ ಬೇಕು. ಬಿಕಾಸ್ ಈಗ ನೀವು ಒಬ್ಬರೇ ಇರ್ತಿರೋ ಅಥವಾ ಎಲ್ಲ ಹೊರಗಡೆ ಹೋಗಿರ್ತಿರೋ ಅಥವಾ ಎಮರ್ಜೆನ್ಸಿ ಏನೋ ಬಂತು, ಆವಾಗ ಯಾವಾಗನೋ 3 ಹೊತ್ತೂ ಆರ್ಡರ್ ಮಾಡ್ಕೊಂಡು ತಿನ್ನೋದ್ರ ಬದಲು ನೀವೇನು ಅಟ್ಲೀಸ್ಟ್ ಬೇಸಿಕ್ ಅಡುಗೆ ಕಲ್ತೀರಿ. ಯಾವಾಗನೂ ಅಪ್ಪ ಅಮ್ಮನೂ ಇರೋಲ್ಲ ಜೊತೆಲಿ ನಮಗೆ 24/7 ಏನು ಅಡುಗೆ ಮಾಡ್ಕೊಡೋದಕ್ಕೆ. ಸೊ ಇವಾಗ ಈ ಥರ ಆಗಿದೆ, ಈ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಆರಿಗೇನೋ ಹಾಕೋತಾ ಇದ್ದೀನಿ, ಸ್ವಲ್ಪ ಆರಿಗೇನೋ ಹಾಕೋತೀನಿ, ತುಂಬ ಹಾಕ್ಕೊಳ್ಳಲ್ಲ. ಆರಿಗೇನೋ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಮನೇಲಿ ಇತ್ತಂತ ಹಾಕೋತಾ ಇದ್ದೀನಿ ಅಷ್ಟೇ. ನಿಮ್ಮ ಹತ್ರ ಇದ್ದರೆ ಇದು ಆಪ್ಷನಲ್, ಸ್ವಲ್ಪ ಇಷ್ಟೇ ಆರಿಗೇನೋ ಹಾಕೋತಾ ಇದ್ದೀನಿ. ಮತ್ತು ಅಡುಗೆಗಳು ಏನು ಗೊತ್ತಾ, ನೀವು ಇದೇನೇ ಹಾಕಬೇಕು ಅಂತಲೂ ಇಲ್ಲ. ನಿಮ್ಗೆ ಏನು ಇಷ್ಟ, ಯಾವ ಥರ ಫ್ಲೇವರ್ ಇಷ್ಟ, ನೀವು ಒಂದ್ಸತಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮಗೇನೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪನೇ ಚಿಲ್ಲಿ ಫ್ಲೇಕ್ಸ್ ಹಾಕೋತಿದ್ದೀನಿ, ಯಾಕಂದರೆ ನಾನು ಖಾರಗೆ ಸ್ವಲ್ಪ ಬೇರೆ ಪೌಡರ್ಸ್ ಹಾಕೋತೀನಿ, ಅದಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ಮತ್ತೆ ಎಲ್ಲ ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡೆ. ಇವಾಗ ಇದಕ್ಕೆ ಬೇಳೆ ಸಾರು ಪೌಡರ್ ಹಾಕೋತಿದ್ದೀನಿ. ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ಸಾರಿ, ಬೇಳೆ ಸಾರು ಪೌಡರ್ ಅಲ್ಲ, ಇದು ಮಟನ್ ಸಾರು ಪೌಡರ್ನ ಹಾಕೋತಾ ಇದ್ದೀನಿ. ಇಷ್ಟು ಹಾಕೋತಾ ಇದ್ದೀನಿ, ಅರ್ಧ ಸ್ಪೂನು. ಸೊ ಮಟನ್ ಸಾರು ಪೌಡರ್. ನೀವು ಚಿಲ್ಲಿ ಪೌಡರ್ ಬೇಕಂದರೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ, ನನಗೆ ಈ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ. ಮತ್ತು ಚಾಟ್ ಮಸಾಲೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಯಾವುದೇ ಥರ ಸ್ನ್ಯಾಕ್ಸ್ಗಳಿಗೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಇಷ್ಟೇ ಸ್ವಲ್ಪನೇ ಹಾಕೋತಾ ಇದ್ದೀನಿ, ಕೈ ಅಳತೆಲ್ಲ ಹಾಕೋತಾ ಇದ್ದೀನಿ. ಸೊ ಇವಾಗ ಒಂದು ರೇಂಜಿಗೆ ಅಳತೆ ಗೊತ್ತಾಗುತ್ತೆ ನನಗೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಷ್ಟೆ. ಸೊ ಮಿಕ್ಸ್ ಮಾಡಿ ಹೇಗೆ ಮಾಡೋದಂತ ನಾನು ನಿಮಗೆ ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಕಟ್ಲೆಟ್ಗೆ ಏನು ಇಟ್ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು 3 ಬ್ರೆಡ್ನ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಅದು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀರೊಳಗಡೆ ಇದು ಮೈದಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಈ ಥರ ಚಿಕ್ಕದಾಗಿ ಉಂಡೆನ ಮಾಡ್ಕೋಬೇಕು. ಈ ಥರ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ಅದನ್ನೇ ಈ ಥರ ತಟ್ಕೋಬೇಕು. ಈ ಥರ ತಟ್ಕೋಬೇಕು. ಈ ಥರ ತಟ್ಕೊಂಡು ಇದೇನು ಮೈದಾದು ನೀರು ಮಾಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಲೈಟಾಗಿ ಹಚ್ಕೊಂಡು ಬ್ರೆಡ್ ಕ್ರಮ್ಸ್ ಮೇಲೆ ಇದು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬ್ರೆಡ್ ಕ್ರಮ್ಸ್ ಮೇಲೇ ಇದು ಮಾಡ್ಕೊಂಡು ನೀವು ಅದನ್ನು ಬ್ರೆಡ್ ಕ್ರಮ್ಸ್ ಮೇಲೇ ಡೈರೆಕ್ಟಾಗಿ ಪ್ಯಾಟಿನ ಈ ಥರ ಮಿಕ್ಸ್ ಮಾಡ್ಕೋಬೋದು. ಮೈದಾ ನೀರು ಅವಶ್ಯಕತೆ ಏನೂ ಇಲ್ಲ. ಇನ್ನೂ ಸ್ವಲ್ಪ ಚೆನ್ನಾಗಿ ಅಂಟ್ಲಿ ಅಂತ ಮೈದಾ ನೀರನ್ನೇ ಯೂಸ್ ಮಾಡೋದು. ಆ್ಯಕ್ಚುಲಿ 2 ಕೈ ಬೇಕು ಇದು ಮಾಡೋದಕ್ಕೆ, ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಥರ ಆಗುತ್ತೆ. ಸೊ ಇದು ಫ್ರೈ ಆದಾಗ ಸಖತ್ತಾಗಿರುತ್ತೆ, ಒಂಥರ ಕ್ರಿಸ್ಪಿಯಾಗಿ ಮೇಲ್ಗಡೆ. ಫೈನಲಿ ಇವಾಗ ಕಟ್ಲೆಟ್ನ ಎಲ್ಲ ಏನು ಶೇಪಿಗೆ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಇರೋದೆ ಇದನ್ನು ಪ್ಯಾನ್ ಮೇಲೆ ಫ್ರೈ ಮಾಡ್ಕೋಬೇಕು. ಅಷ್ಟೇ, ಅಲ್ಲಿಗೆ ಕಟ್ಲೆಟ್ ರೆಡಿ. ಈಗ ಪ್ಯಾನ್ ಮೇಲೆ ಹಾಕಿದ್ದೀನಿ, ಚೂರು ಘೀ ಯೂಸ್ ಮಾಡ್ತಾಯಿದ್ದೀನಿ, ಆಯಿಲ್ ಯೂಸ್ ಮಾಡ್ತಾಯಿಲ್ಲ, ತುಂಬ ಲೈಟಾಗಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲಿಂದ ಹೇಗಿರುತ್ತೆ ಅಂತ ತಿಂದು ಟೇಸ್ಟ್ನ ಹೇಳ್ತೀನಿ. ಚೆನ್ನಾಗಿತ್ತು ಅಂತ ಹೇಳಿದರೆ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಸೊ ನನ್ನ ಡಿನ್ನರ್ ರೆಡಿ ಆಯಿತು. ಮಧ್ಯಾಹ್ನ ಊಟ ಮಾಡಿರಲಿಲ್ಲಲ್ವ, ಹಸ್ವಾಗ್ತಿತ್ತು ತುಂಬ. ಸೊ ಊಟಕ್ಕೆ ಅನ್ನ ಮತ್ತು ಮೊಸಪ್ಪು, ಸೌತೆಕಾಯಿ ಮತ್ತು ಕಟ್ಲೆಟ್ ಅಂತೂ ಸಖತ್ತಾಗಿ ಬಂದೈತೆ. ನೀವು ಮಾಡ್ಕೊಂಡು ತಿನ್ನಿ, ಅದನ್ನು ಕೆಚಪ್ ಜೊತೆ ತಿಂತೀನಿ. ಸೊ ಇದು ನನ್ನ ನೈಟ್ ಡಿನ್ನರ್. ಸೂಪರಾಗಿದೆ, ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀನಿ, ಮಸ್ತಾಗಿದೆ. ಮೊಸಪ್ಪು ರೆಸಿಪಿನ ನಿಮಗೆ ಯಾವುದೋ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಕಟ್ಲೆಟ್ನ ಮಿಸ್ ಮಾಡದೆ ಮಾಡ್ಕೊತೀನಿ. ಸೊ ಇವಾಗ ಆಲ್ಮೋಸ್ಟ್ ಟೈಮು 8:20 ಆಗಿದೆ. ಹೆವಿ ಹಸ್ವಾಗ್ತಿತ್ತು. ಸೊ ನಾನು ಡಿನ್ನರ್ ತೋರಿಸಿದ್ದೀನಿ. ಇವಾಗ ಕಟ್ಲೆಟ್ನ ನೀವು ಮಿಸ್ ಮಾಡದೆ ಮಾಡ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೀನಿ. ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇವಾಗ ಊಟ ಮಾಡಿ ಸ್ವಲ್ಪ ಏನೋ ಕೆಲಸ ಮಾಡಿ
ಮತ್ತು ನನಗೆ ಹಾಗೆ ಯಾವುದಾದ್ರು ಒಂದು ಮೂವಿ ನೋಡಿಕೊಂಡು ನಿದ್ದೆ ಮಾಡ್ತೀನಿ. ಈ ಥರ ಇತ್ತು ನನ್ನ ಶನಿವಾರ. ಸೊ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಲವ್ ಯು ಆಲ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.